ಇವತ್ತು ಈ ಸಮಾವೇಶದಲ್ಲಿ ಹೆಚ್ಚು ಪ್ರಚಾರಕ್ಕೆ ಬರದೇ ಇರತಕ್ಕಂತಹ ಒಬ್ಬ ಮಹಾನ್ ದಾಸರ ಪರಿಚಯವನ್ನು ಮಾಡಿಕೊಟ್ಟಂತಹ, ಅದು ವೆರಿ ಎಫೆಕ್ಟಿವ್ ಮೀಡಿಯಾ. ಇವತ್ತು ಸಿನಿಮಾಕ್ಕೆ ಇರ್ತಕ್ಕಂಥ ಕ್ರೇಜು ಯಾವುದರಲ್ಲಿ ಇಲ್ಲ. ಅದನ್ನು ಟ್ಯಾಪ್ ಮಾಡಿದ್ದಾರೆ ನಮ್ಮ ಡಾಕ್ಟರ್ ಮಧುಸೂದನ್ ಹವಲ್ದಾರ್. ಒಂದು ನಮ್ಮ ಧರ್ಮವನ್ನು, ನಮ್ಮ ವಿಶ್ವ ಕಲ್ಯಾಣದಾಯಕವಾದಂತಹ ಒಂದು ಥೀಮ್, ಒಂದು ವಿಷಯ ಜನಸಾಮಾನ್ಯಕ್ಕೂ ಮುಟ್ಟುವಂತೆ ಮಾಡಬೇಕಾದರೆ ವಿ ಹ್ಯಾವ್ ಟು ಟ್ಯಾಪ್ ದಿ ಪಾಪ್ಯುಲರ್ ಮೀಡಿಯಾ. ಅದು ಡಾಕ್ಟರ್ ಹವಲ್ದಾರ್ ಮಾಡಿದ್ದಾರೆ. ಒಂದು ದಾಸ ಸಾಹಿತ್ಯ ಎರಡು ಪೀಳಿಗೆಗಳಾಗಿ ಬಂದಿದೆ. ಒಂದು ಪೀಠಾಧಿಪತಿಗಳ ಪೀಳಿಗೆ, ಇನ್ನೊಂದು ಗೃಹಸ್ಥರ ಪೀಳಿಗೆ. ಪೀಠಾಧಿಪತಿಗಳ ಪೀಳಿಗೆ ಅಂದರೆ ನರಹರಿ ತೀರ್ಥರಿಂದ ಪ್ರಾರಂಭವಾಗಿ ಪುರಂದರದಾಸರು, ಶ್ರೀಪಾದರಾಜರು, ವ್ಯಾಸರಾಜರು, ಇದಾದ ಮೇಲೆ ಅನೇಕ ಪೀಠಾಧಿಪತಿಗಳು ರಾಯರು ಮಾಡಿದ್ದಾರೆ, ವ್ಯಾಸರಾಜರು ಮಾಡಿದ್ದಾರೆ. ಈ ರೀತಿಯಾಗಿ ಬಂದು ಇವತ್ತಿನವರೆಗೂ ಪೀಠಾಧಿಪತಿಗಳ ಹರಿದಾಸ ಸಾಹಿತ್ಯ ವಾಂಗ್ಮಯ ಬರಡು ಹೋಗದಂತೆ ಚಿಗುರು ಹಾಕಿ ಇದೆ. ಹೇಳಿಕೊಳ್ಳಬಾರ್ದು, ಪ್ರಸನ್ನ ವ್ಯಾಸರಾಜ ಮಠದ ವಿದ್ಯಾ ಪ್ರಸನ್ನ ತೀರ್ಥರು ಬೇಕಾದಷ್ಟು ಈ ವಾಂಗ್ಮಯವನ್ನು ಪ್ರಚಾರಕ್ಕೆ ತಂದಿದ್ದಾರೆ. ಪೀಠಾಧಿಪತಿಗಳ ಪೀಳಿಗೆಯಲ್ಲಿ ಅವರು ಹೇಳಿಕೊಳ್ಳಬಾರದು. ನಾವು ಇದು ಒಂದು ಪೀಳಿಗೆ. ಇನ್ನೊಂದು ಪೀಳಿಗೆ ಗೃಹಸ್ಥ ಹರಿದಾಸರ ಪೀಳಿಗೆ. ಅದು ಪುರಂದರದಾಸರಿಂದ, ನರಹರಿ ತೀರ್ಥರಿಂದ, ಪುರಂದರದಾಸರಿಂದ ಪ್ರಾರಂಭವಾಯಿತು. ಅದಾದ ಮೇಲೆ ವಿಜಯದಾಸರಿಗೂ ಪುರಂದರದಾಸರಿಗೂ ಮಧ್ಯ ಹೆಚ್ಚು ಪ್ರಚಾರವಿಲ್ಲದೆ ಇರತಕ್ಕಂತಹ ಮಹಿಪತಿದಾಸರು ಬಂದರು. ಮಹಿಪತಿದಾಸರ ದಾಸವಾಂಗ್ಮಯ ಒಂದು ವಿಚಿತ್ರವಾದದ್ದು. ಯಾವ ಹರಿದಾಸರಲ್ಲಿಯೂ ಸಹಿತ ಆ ವೈಚಿತ್ರ್ಯ ನಮಗೆ ಕಂಡು ಬಂದಿಲ್ಲ. ನಮಗೆ ಜ್ಞಾನದಲ್ಲಿ ಕಂಡು ಬಂದಿಲ್ಲ. ಆ ವೈಚಿತ್ರ್ಯ ಏನು ಅಂತಂದರೆ, ಇವತ್ತು ನಿಮ್ಮ ರಾಜಕೀಯ ಪರಿಭಾಷೆಯಲ್ಲಿ ಹೇಳಬೇಕಾದರೆ he is the real secularist. ರಿಯಲ್ ಸೆಕ್ಯುಲರಿಸಮ್. ಮಧ್ವಮತದಲ್ಲಿ ಅನೇಕರಿಗೆ ಬಂದಿದೆ. ಆಚಾರ್ಯರಿಂದ ಬಂದಿದೆ, ಮಧ್ವಾಚಾರ್ಯರಿಂದ ಬಂದಿದೆ. ಅವರು ಮುಸಲ್ಮಾನ್ ರಾಜರನ್ನು ಉದ್ಧಾರ ಮಾಡಿದ್ದಾರೆ. he is the first secularist ಪೀಠಾಧಿಪತಿ. ಅದೇ ರೀತಿಯಲ್ಲಿ ವ್ಯಾಸರಾಜರು, ಅವರು ಕೇವಲ ಇಂಡಿಯನ್ ಮುಸ್ಲಿಮ್ಸ್ ಅಲ್ಲ, ಫ್ರೆಂಚ್ನವರು ಅವರಿಗೂ ಅನುಗ್ರಹವನ್ನು ಮಾಡಿದ್ದಾರೆ.
ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಸೆಕ್ಯುಲರಿಸ್ಟ್. ಅದಾದ ಮೇಲೆ ನಮ್ಮ ರಾಯರು ಗೊತ್ತೇ ಇದೆಲ್ಲರಿಗೂ ಮುಸಲ್ಮಾನ್ ರಾಜರಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ಹೀಗೆ ಮಧ್ವ ಮತದ ಪೀಠಾಧಿಪತಿಗಳು ಯಾವತ್ತೂ ಕೂಡ ದೇ ಆರ್ ನಾಟ್ ಡಾಗ್ಮ್ಯಾಟಿಕ್. This is the one religion, school of thought, that looks after the entire society in the same perspective way. ಅದು ನಮ್ಮ ಮಧ್ವ ಮತದಲ್ಲಿ ಬಂದಿರತಕ್ಕಂಥ ಒಂದು ದೊಡ್ಡ ವಿಶೇಷ. ಆ ದೃಷ್ಟಿಯಲ್ಲಿ ಮಹಿಪತಿ ದಾಸರು ದಾಸರಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಹೊಂದಿದ್ದಾರೆ. ಈಗ ನಮಗೆ ವಿಚಿತ್ರವಾಗಿ ಅನಿಸುತ್ತೆ, 9 ಭಾಷೆಗಳಲ್ಲಿ ಅವರು ಪ್ರವೀಣರು. 9 ಭಾಷೆಗಳಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕನ್ನಡ, ತೆಲುಗು, ಅರಬಿ, ಪಾರ್ಸಿ, ಮರಾಠಿ. ಏನು ಅವರ ಪ್ರತಿಭೆ ಎಷ್ಟು ಅಂತ ನಾವು ಅಷ್ಟಭಾಷಾ ಪಂಡಿತರು ಅಂತ ಕೆಲವರನ್ನು ಕರೀತೇವೆ. ಕೆಲವರು ಅರ್ಥ ಮಾಡಿಕೊಳ್ತಾರೆ, ಕೆಲವರು ಪೋಸ್ ಕೊಡ್ತಾರೆ. ಆದರೆ ನಮ್ಮ ಮಹಿಪತಿ ದಾಸರು ಪ್ರತ್ಯಕ್ಷವಾಗಿ ಕೃತಿಗಳನ್ನು ರಚನೆ ಮಾಡಿ ತಮ್ಮ ಅರಿವಿರ್ತಕ್ಕಂಥ ಭಾಷೆಗಳಲ್ಲಿ ಅವರ ಪ್ರಾವೀಣ್ಯವನ್ನು ತೋರಿಸಿಕೊಂಡಿಲ್ಲ, ನಾವು ನೋಡ್ತಾ ಇದ್ದೇವೆ. ಇದು ಮಹಿಪತಿ ದಾಸರ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ.